ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಅತ್ತೆ, ಹೆತ್ತೋರ್ಗೆ ಹೆಗಣ ಮುದ್ದು ಅನ್ನೋ ಹಾಗೆ ನಿಮ್ಮ ಮಗಳಿಗೆ ಅಷ್ಟೆಲ್ಲ ಬಿಲ್ಡಪ್ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮಗಳು GM ಅಂತ ನೇಮ್ ಪ್ಲೇಟ್ ಹಾಕೊಂಡು ಹಟ್ಟದ ಮೇಲೆ ಕೂತ್ಬಿಟ್ಟಿದ್ದಾಳೆ. ಅಲ್ಲ, ಅವಳಿಗಿಂತ ದೊಡ್ಡ ಪೊಸಿಷನಲ್ಲಿರೋ ಹುಡುಗ ಈ ಊರಲ್ಲಿ ಯಾರಿದ್ದಾನೆ ಹೇಳಿ? ನೋಡಿ ಅಳಿ ಅಂದ್ರೆ ಹೇಳಿ ಅತ್ತೆ. ನಮಗೇನು ಶ್ರೀಮಂತರ ಮನೆ ಹುಡುಗನೇ ಬೇಕು ಅಂತ ಏನಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಆಯ್ತು. ನೋಡೋಣ ಅವಳ ಹಣೆ ಬರದಲ್ಲಿ ಏನಿದೆ ಅಂತ. ನಾವಂತೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಎಲ್ರಿಗೂ ಒಳ್ಳೇದೇ ಮಾಡಿದ್ದೀವಿ. ನಾವು ನಂಬಿರೋ ದೇವ್ರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಓಕೆ, ನಿಮ್ಮಿಷ್ಟ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಪೂರ್ಣಿ, ಕಾಫಿನ ರೂಮಿಗೆ ತಗೊಂಬಂದ್ಬಿಡು. ನೋಡಮ್ಮ, ಇವ್ರನ್ನ ಯಾವಾಗ್ಲೂ ಹಿಂಗೆ ಮಾಡ್ತಾರೆ. ಅಲ್ಲ, ಎರಡನೇ ಸಂಬಂಧಕ್ಕೆ ನಮ್ ಕಾವೇರಿನ ಯಾಕೆ ಕೊಡ್ಬೇಕು? ಅವಳೇನ್ ಬಿಟ್ಟಿ ಬಿದ್ದಿದ್ದಾಳ? ದಂತದ್ ಗೊಂಬೆ ತರ ಇರೋ ನನ್ನ ತಂಗಿನ ಕಣ್ಣಿಗೆ ಒತ್ಕೊಂಡು ಯಾರಾದ್ರೂ ಮದ್ವೆ ಮಾಡ್ಕೋತಾರೆ. ಅಂಥದ್ರಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅವ್ರೇನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾವು ನಮ್ಮ ಕೆಲಸನ ನಮ್ಮ ಪಾಡಿಗೆ ಮಾಡಿದ್ರಾಯ್ತು. ಅಮ್ಮ, ಏನಾಯ್ತು? ಏನಿಲ್ಲ, ಯಾಕೆ ಕೇಳ್ತಿದ್ಯಾ? ಇಬ್ರು ಸೀರಿಯಸ್ ಆಗಿದ್ರಲ್ವಾ, ಅದಕ್ಕೆ ಏನಾದರೂ ಆಯ್ತಾ ಅಂತ. ಹೇಳದ್ನಲ್ಲ ಏನೂ ಇಲ್ಲ ಅಂತ. ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ನೀನ್ ಬರ್ತೀಯಾ ಕಾವೇರಿ? ಅಮ್ಮ, ನನ್ನಿಂದ ಮುಚ್ಚಿಡೋದಿಕ್ಕೆ ನೋಡ್ಬೇಡ. ನಿಮ್ಮಿಬ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ನಾನೇ ನಿಮ್ಮನ್ನ ಹೊಸದಾಗಿ ನೋಡ್ತಾ ಇದ್ದೀನ. ಅದೇನು ಅಂತ ಹೇಳಿ. ಏನೂ ಇಲ್ಲ ಕಣೆ, ಅಮ್ಮ ಹೇಳ್ದಂಗೆ ನಾಳೆ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಷ್ಟೇ, ಇನ್ನೇನೂ ಇಲ್ಲ. ಅಷ್ಟೇ ಆಗಿದ್ರೆ ಓಕೆ. ಅದನ್ನ ಹೊರತುಪಡಿಸಿ ಬೇರೆ ವಿಷಯ ಆಗಿದ್ದು, ಅದು ಬೇರೆಯವ್ರ ಮುಖಾಂತರ ನನಗೆ ಗೊತ್ತಾಗದೆ ಹೋದ್ರೆ ಅಷ್ಟೇ ಸಾಕು. ಅಮ್ಮ, ನಿನಗ್ ನಾನು ಹೇಳೋದೇ ಅರ್ಥ ಆಗ್ತಿಲ್ಲ. ಇವಳಿಗೇನಾದ್ರೂ ಯದು ಜಾತಕದ ಬಗ್ಗೆ ಗೊತ್ತಾದ್ರೆ ಏನ್ ಅಂತಾಳೆ ಅನ್ನೋದೇ ನನಗೆ ಭಯ ಆಗ್ತಿರೋದು. ಸುಮ್ಮನೆ ಇರೇ ಮಾರೈತಿ. ನೀನೀಗ ಹರಳೆನೆ ಕುಡ್ದಿರೋ ಥರ ಮುಖ ಮಾಡ್ಕೊಂಡ್ರೆ ಅವಳಿಗೆಲ್ಲ ವಿಷಯನೂ ಗೊತ್ತಾಗುತ್ತೆ. ನೀನು ಹೋಗಿ ಊಟಕ್ಕೆ ರೆಡಿ ಮಾಡು, ನಾನು ಅವಳ ಜೊತೆ ಮಾತಾಡ್ತೀನಿ. ಹೋಗು. ಓ, ಇದಾ ಲೆಕ್ಕಾಚಾರ? ಯದು ಜೊತೆ ಮದುವೆ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾರಾ? ಯದು ಜಾತಕದ ಬಗ್ಗೆ ಕಾವೇರಿಗಿನ್ನ ಹೇಳಿಲ್ಲ. ಈಗ ನನ್ನ ಪ್ಲೇ ಏನು ಅಂತ ತೋರಿಸ್ತೀನಿ. ಕಾವೇರಿ, ಗೊತ್ತಾಗತ್ತಿವಾಗ ನಿನಗೆ ಆದಿತ್ಯ ಏನು ಅಂತ. ಕಾವೇರಿ, ನಾನು ಹೇಳಿರೋ ವಿಷಯದ ಬಗ್ಗೆ ಏನ್ ಮಾಡ್ದೆ? ಯಾವ ವಿಷಯದ ಬಗ್ಗೆ ಅಮ್ಮ? ಏನೇ ಹೀಗೆ ಮಾತಾಡ್ತೀಯಾ? ನಿನ್ನೆ ನಾನು ಅಷ್ಟೆಲ್ಲ ಮಾತಾಡಿದ್ದೀನಿ ಮದುವೆ ಬಗ್ಗೆ. ಹೇಳ್ತೀನಿ ಅಂತ ಹೇಳಿದ್ದೆ ತಾನೆ? ಅಮ್ಮ, ನಿನಗೆ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆನೇ ಇಲ್ವಾ? ಸದಾ ಬರೀ ಮದ್ವೆ 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 ಮದ್ವೆನೇನಾ? ಸರಿ ಅಮ್ಮ, ನಾನು ಮದ್ವೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಿನಗೆ ನಾನು ಭಾರ ಆಗಿದ್ದೀನಿ ಅನ್ಸತ್ತೆ, ಅದಕ್ಕೆ ಪದೇ ಪದೇ ಇದೇ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡ್ತಾ ಇದ್ಯಾ ಅಲ್ವಾ? ಅದು ಯಾಕೆ ಮದ್ವೆ ಅಂದ್ರೆ ಇಷ್ಟೊಂದು ಸಿಡುತ್ತೀಯಾ? ಅಲ್ಲ ಅಮ್ಮ, ಈ ನಡುವೆ ನಿನ್ಗೆ ಮದ್ವೆ ಅನ್ನೋ ಒಂದು ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ಬರೋದೇ ಇಲ್ವಾ? ಮದ್ವೆ ಆದವ್ರು ಯಾರು ಸುಖವಾಗಿದ್ದಾರೆ ಹೇಳು? ನನ್ನ ಕಣ್ಮುಂದೆನೆ ಪೂರ್ಣಿ ಇದ್ದಾಳೆ. ಅವಳು ಮದ್ವೆ ಆಗಿ ಸುಖವಾಗಿದ್ದಾಳ? ದಿನ ಒದ್ದಾಡ್ತಿರ್ತಾಳೆ. ಈ ಸೌಭಾಗ್ಯಕ್ಕೆ ನಾನು ಮದ್ವೆ ಆಗ್ಬೇಕಾ? ಕಾವೇರಿ, ನನ್ ಥರನೇ ನಿನ್ ಜೀವನನೂ ಆಗುತ್ತೆ ಅಂತ ಯಾಕೆ ಅನ್ಕೋತೀಯ? ನೀನ್ ಸುಮ್ಮನೆ ಇರು ಪೂರ್ಣಿ.
ಯಾಕಿಬ್ರು ಮದ್ವೆ ಬಗ್ಗೆ ನನ್ನ ತಲೆ ತಿಂತಿದ್ದೀರಾ? ನೋಡಿ, ನನಗೆ ತುಂಬಾ ಕೆಲಸ ಇದೆ. ಇವಾಗ ನನಗೆ ಕೆಲಸ ಮಾಡೋದಿಕ್ ಬಿಡಿ. ನಿಮ್ ಕೈ ಮುಗಿತೀನಿ. ಪ್ಲೀಸ್ ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡಿ. ಇನ್ನೊಂದ್ಸಲ ನನ್ನ ಹತ್ರ ಮದ್ವೆ ಬಗ್ಗೆ ಮಾತಾಡಿದ್ರೆ ನೋಡಿ. ಅಮ್ಮ ಅಮ್ಮ ಸಾರಿ ಅಮ್ಮ. ಯಾವುದೋ ಟೆನ್ಷನಲ್ಲಿ ನಾನು ಹೀಗೆಲ್ಲ ಮಾತಾಡ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಐ ಆಮ್ ರಿಯಲಿ ಸಾರಿ ಅಮ್ಮ. ಇಲ್ಲಿ ನನ್ನ ಭಾವನೆಗಳಿಗೆ ಬೆಲೆ ಎಲ್ಲಿದೆ ಹೇಳು? ಏನೋ ಭೂಮಿ ಮೇಲೆ ಜೀವಂತವಾಗಿದ್ದೀನಿ ಅಂತ ಹೇಳ್ತೀನಷ್ಟೆ. ಅಮ್ಮ ಪ್ಲೀಸ್ ಅಮ್ಮ, ನಿನ್ನ ಎಲ್ಲ ಭಾವನೆಗಳನ್ನ ನಾನು ಗೌರವಿಸ್ತೀನಿ. ಅದು ನಿನಗೆ ಗೊತ್ತಿರಲಿ. ನನಗೆ ನನ್ನ ಒಳಗಡೆನೆ ತುಂಬ ಹೆದರಿಕೆಗಳಿದೆ. ಅದನ್ನು ನನ್ನಿಂದ ನಿನಗೆ ಹೇಳಕ್ಕಾಗ್ತಿಲ್ಲ ಅಷ್ಟೆ. ಎಲ್ಲನೂ ಸೇರಿ ನಾನು ನಿನ್ನ ಮೇಲೆ ರೇಗಾಡೋ ಹಾಗೆ ಮಾಡ್ತು. ದಯವಿಟ್ಟು ತಪ್ಪು ತಿಳ್ಕೊಬೇಡ. ಎದೆ ಎದ್ರಕ್ಕೆ ಬೆಳೆದು ನಿಂತಿರೋ ಮಗಳ ಹತ್ರ ತಾಯಿ ಏನ್ ಕೇಳಕ್ ಸಾಧ್ಯ? ನೀನು ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಕಾವೇರಿ, ನಿನ್ನ ಭವಿಷ್ಯದ ಬಗ್ಗೆ ನನಗ್ ಚಿಂತೆ ಇರಲ್ವಾ? ಹಾ, ಅದೆಲ್ಲದೂ ನನಗೆ ಗೊತ್ತಿದೆ ಅಮ್ಮ. ಪುನಃ ಪುನಃ ಅದನ್ನೇ ಹೇಳಬೇಡ. ನೋಡು, ನಾನು ಆಗ್ಲೇ ಹೇಳ್ದಾಗೆ ಯಾವ್ಯಾವ ಗಳಿಗೆನಲ್ಲಿ ಯಾವ್ಯಾವ ಕಾಲದಲ್ಲಿ ಏನೇನು ನಡಿಬೇಕೋ ಅದೆಲ್ಲ ನಡೆದೇ ನಡೆಯುತ್ತೆ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ.